13th ಕ್ವಶನ್ ನೋಡ್ರಿ ಏನ್ ಕೊಟ್ಟಿದ್ದಾನೆ. ಡಿ ಇಸ್ ಎ ಪಾಯಿಂಟ್ ಆನ್ ದ ಸೈಡ್ ಬಿ ಸಿ ಆಫ್ ಟ್ರಯಾಂಗಲ್ ಎ ಬಿ ಸಿ. ಈಗ ನೋಡ್ರಿ ಎ ಬಿ ಸಿ ಒಂದು ಟ್ರಯಾಂಗಲ್ ಇದೆ ಅಂತ. ಓಕೆ, ಎ ಬಿ ಸಿ, ಓಕೆ, ಇದು ಟ್ರಯಾಂಗಲ್ ಇದೆ. ಡಿ ಇಸ್ ಎ ಪಾಯಿಂಟ್ ಆನ್ ದ ಸೈಡ್ ಬಿ ಸಿ. ಬಿ ಸಿ ಮೇಲೆ ಡಿ ಒಂದು ಪಾಯಿಂಟ್ ಇದೆ ಅಂತೆ. ಓಕೆನಾ, ಸೊ ಅದು ಕೊಟ್ಟಿದ್ದಾನೆ. ಸೊ ದಟ್ ಆಂಗಲ್ ಎ ಡಿ ಸಿ, ಈಗ ನೀವೇ ನೋಡ್ರಿ ಎ ಡಿ ಸಿ, ಎ ಡಿ ಸಿ ಇಸ್ ಈಕ್ವಲ್ ಟು ಬಿ ಎ ಸಿ ಅಂತ ಕೊಟ್ಟಾನ, ಬಿ ಎ ಸಿ. ಓಕೆ, ಅದನ್ನ ನಿಮಗೆ ಸಪ್ರೇಟ್ ಆಗಿ ತೋರಿಸ್ತೀನಿ. ಫಸ್ಟ್ ಗಿವನ್ ಅಲ್ಲಿ ಬರ್ದ್ಬಿಡೋಣ ಹಾಗೆ. ಓಕೆ, ಗಿವನ್ ಏನು, ಡಿ ಈಸ್ ಎ ಪಾಯಿಂಟ್ ಆನ್ ಬಿ ಸಿ, ಓಕೆ, ಆಫ್ ಟ್ರಯಾಂಗಲ್ ಯಾವುದು ಎ ಬಿ ಸಿ. ಇನ್ನೊಂದು ಏನು ಕೊಟ್ಟಿದ್ದಾನೆ, ಆಂಗಲ್ ಎ ಡಿ ಸಿ ಇಸ್ ಈಕ್ವಲ್ ಟು ಆಂಗಲ್ ಬಿ ಎ ಸಿ ಅಂತ ಕೊಟ್ಟಿದ್ದಾನೆ. ಓಕೆನಾ, ಈಗ ಟು ಪ್ರೂವ್ ಏನು ಮಾಡಬೇಕು, ಟು ಪ್ರೂವ್ ಬಂದ್ಬಿಟ್ಟು ಓಕೆ ಸಿ ಎ ಸ್ಕ್ವಯರ್ ಇಸ್ ಈಕ್ವಲ್ ಟು ಸಿ ಬಿ ಇಂಟು ಸಿ ಡಿ ಅಂತ ತಗೊಂಡು. ಓಕೆ, ಇದನ್ನ ಪ್ರೂವ್ ಮಾಡಬೇಕು. ಈಗ ಪ್ರೂಫ್ ನೋಡೋಣ. ಓಕೆ, ಅವ್ನು ಕೊಟ್ಟಿರೋದೇನು, ಆಂಗಲ್ ಎ ಡಿ ಸಿ ಇಸ್ ಈಕ್ವಲ್ ಟು ಆಂಗಲ್ ಬಿ ಎ ಸಿ ತಾನೆ. ಸೊ ಇದೇ ಟ್ರಯಾಂಗಲ್ ತಗೊಳ್ಳೋಣ. ಇನ್ ಟ್ರಯಾಂಗಲ್ ಎ ಡಿ ಸಿ ಅಂಡ್ ಟ್ರಯಾಂಗಲ್ ಬಿ ಎ ಸಿ. ಓಕೆ, ಅವೆರಡು ಟ್ರಯಾಂಗಲ್ ಸಪ್ರೇಟ್ ಬರೀತೀನಿ. ಈಗ ನೀವು ನೋಡ್ರಿ ಎ ಡಿ ಸಿ, ಇನ್ನೊಂದು ಟ್ರಯಾಂಗಲ್ ಏನು ಬಿ ಎ ಸಿ. ಓಕೆನಾ, ಈಗ ನೀವು ನೋಡ್ರಿ ಅವ್ನು ಕೊಟ್ಟಿರೋದೇನು ಎ ಡಿ ಸಿ ಎಷ್ಟಿರ್ತೋ ಬಿ ಎ ಸಿ ಕೂಡ ಅಷ್ಟೇ ಇರುತ್ತೆ. ಇವೆರಡು ಈಕ್ವಲ್ ಅಂತ ಕೊಟ್ಟಿದ್ದಾನೆ. ಓಕೆ, ಇನ್ನೊಂದು ನೀವು ನೋಡಿದ್ರೆ ಇಲ್ಲಿ ನೋಡ್ರಿ ಎ ಡಿ ಸಿ ಅಲ್ಲಿ ಕೂಡ ಸಿ ಇದೆ. ಓಕೆ, ಅದೇ ರೀತಿ ಬಿ ಎ ಸಿ ಅಲ್ಲಿ ಕೂಡ ಸಿ ಇದೆ. ನೋಡ್ರಿ ಈ ಆಂಗಲ್ ನೋಡ್ರಿ, ಅಬ್ಸರ್ವ್ ಮಾಡ್ರಿ, ಎ ಡಿ ಸಿ ಅಲ್ಲಿ ಕೂಡ ಆಂಗಲ್ ಸಿ ಇದೆ. ಅದೇ ರೀತಿ ಬಿ ಎ ಸಿ ಅಲ್ಲಿ ಕೂಡ ಆಂಗಲ್ ಇದೆ, ಸಿ ಇದೆ. ಸೊ ಅದೇನಾಗುತ್ತೆ, ಕಾಮನ್ ಆಂಗಲ್ ಆಗ್ಬಿಡುತ್ತೆ. ಓಕೆ, ಸೊ ನಾನು ಇವಾಗ ಏನ್ ಬರೀಬೋದು, ಇವೆರಡು ಟ್ರಯಾಂಗಲ್ ಅಲ್ಲಿ ಎ ಡಿ ಸಿ ಇಸ್ ಈಕ್ವಲ್ ಟು ಆಂಗಲ್ ಬಿ ಎ ಸಿ ಅಂತ ಬರಿತೀನಿ. ಇದೇನಿದು ಗಿವನ್, ಅವನೇ ಕೊಟ್ಟಿರೋದು. ಓಕೆ, ಈ ಕಾಮನ್ ಆಂಗಲ್ ಏನು, ಆಂಗಲ್ ಎ ಸಿ ಡಿ. ನೋಡ್ರಿ ಎ ಸಿ ಡಿ ಇಸ್ ಈಕ್ವಲ್ ಟು ಆಂಗಲ್ ಬಿ ಸಿ ಎ. ಇದು ಬಂದ್ಬಿಟ್ಟು ಏನು, ಕಾಮನ್ ಆಂಗಲ್. ಓಕೆ, ಈಗ ನೀವ್ ಹೇಳ್ರಿ ಎರಡು ಆಂಗಲ್ ಈಕ್ವಲ್ ಇದ್ರೆ ಸಿಮಿಲರ್ ಅಂತ ಬರಿಬೋದು ತಾನೆ. ಎರಡು ಆಂಗಲ್ ಈಕ್ವಲ್ ಇದ್ರೆ ಸಿಮಿಲರ್ ಅಂತ ಬರಿಬೋದು. ಸೊ ನಾನೇನ್ ಬರ್ತೀನಿ, ಟ್ರಯಾಂಗಲ್ ಎ ಡಿ ಸಿ ಸಿಮಿಲರ್ ಟು ಟ್ರಯಾಂಗಲ್ ಏನು ಬಿ ಎ ಸಿ ಅಂತ ಬರಿತೀನಿ. ಓಕೆ, ಯಾವ ರೂಲಿಂದ, ಎ ಸಿಮಿಲಾರಿಟಿ ಕ್ರೈಟೀರಿಯನ್ ಇಂದ. ಓಕೆ, ಈಗ ಸಿಮಿಲರ್ ಬರೆದ್ರೆ ಸೊ ಏನು ಕರೆಸ್ಪಾಂಡಿಂಗ್ ಸೈಡ್ಸ್ ಏನಿರ್ತದೆ, ಪ್ರಪೋರ್ಷನಲ್ ಇರ್ತತಾನೆ. ಸೊ ಪ್ರಪೋರ್ಷನಲ್ ಯಾವ ತರ ಬರಿತೀವಿ, ಈಗ ನೀವೇ ನೋಡ್ರಿ ಎ ಡಿ ಡಿವೈಡೆಡ್ ಬೈ ಬಿ ಎ ಇಸ್ ಈಕ್ವಲ್ ಟು ಡಿ ಸಿ ಡಿವೈಡೆಡ್ ಬೈ ಎ ಸಿ ಇಸ್ ಈಕ್ವಲ್ ಟು ಎ ಸಿ ಡಿವೈಡೆಡ್ ಬೈ ಬಿ ಸಿ. ಓಕೆ, ಸೊ ಇಲ್ಲಿ ರೀಸನ್ ಏನ್ ಬರ್ತೀವಿ, ಕರೆಸ್ಪಾಂಡಿಂಗ್ sides of similar triangles are proportional ಅಂತ ಬರೀತೀನಿ. ಓಕೆನಾ, ಈಗ ನೋಡ್ರಿ ನಾನು ಏನ್ ಪ್ರೂವ್ ಮಾಡ್ಬೇಕಿಲ್ಲಿ, ಸಿ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಸಿ ಬಿ ಇಂಟು ಸಿ ಡಿ. ನನಗೆ ಏನೇನ್ ಬೇಕು, ಸಿ ಎ ಬೇಕು, ಸಿ ಬಿ ಬೇಕು, ಸಿ ಡಿ ಬೇಕು. ಈಗ ನೋಡ್ರಿ ನನಗೆ ಏನೇನ್ ಬೇಕು, ಸಿ ಎ ಅಂದ್ರೂ ಒಂದೇ, ಎ ಸಿ ಅಂದ್ರೂ ಒಂದೇ. ಓಕೆ, ಇವೆರಡು ಬೇಕು. ಓಕೆ, ಇದ್ರ ಜೊತೆಗೆ ಏನ್ ಬೇಕು, ಸಿ ಎ ಬೇಕು. ಓಕೆ, ಇದು ಕೂಡ ಬೇಕು. ಓಕೆ, ನಮ್ಗೇನು ಸಿ ಎ ಸಿ ಬಿ ಸಿ ಡಿ. ಓಕೆನಾ, ಈಗ ನಾನೇನ್ ಮಾಡ್ತೀನಿ, ಇವೆರಡನ್ನೇ ಸೆಲೆಕ್ಟ್ ಮಾಡ್ತೀನಿ. ಡಿ ಸಿ ಬೈ ಎ ಸಿ ಇಸ್ ಈಕ್ವಲ್ ಟು ಎ ಸಿ ಬೈ ಬಿ ಸಿ. ಈಗ ಇದನ್ನ ಉಲ್ಟಾ ಬರೆದ್ರೆ ಏನಾಗುತ್ತೆ, ಡಿ ಸಿ ನ ಉಲ್ಟಾ ಬರೆದ್ರೆ ಸಿ ಡಿ ಆಗುತ್ತೆ. ಓಕೆ, ಎ ಸಿ ನ ಉಲ್ಟಾ ಬರೆದ್ರೆ ಸಿ ಆಗುತ್ತೆ. ಇಲ್ಲಿ ಕೂಡ ಎ ಸಿ ನ ಉಲ್ಟಾ ಬರೆದ್ರೆ ಸಿ ಆಗುತ್ತೆ. ಓಕೆ, ಬಿ ಸಿ ನ ಉಲ್ಟಾ ಬರೆದ್ರೆ ಸಿ ಬಿ ಆಗುತ್ತೆ. ಓಕೆ, ಈಗ ನೋಡ್ರಿ ಕ್ರಾಸ್ ಮಲ್ಟಿಪ್ಲೈ ಮಾಡ್ರಿ, ಸಿ ಎ ಇಂಟು ಸಿ ಎ ಇಸ್ ಈಕ್ವಲ್ ಟು ಏನಾಯ್ತು, ಸಿ ಡಿ ಇಂಟು ಸಿ ಬಿ. ಸಿ ಎ ಇಂಟು ಸಿ ಎ ಸ್ಕ್ವೇರ್ ಆಯ್ತು ಇಸ್ ಈಕ್ವಲ್ ಟು ಸಿ ಡಿ ಡಾಟ್ ಸಿ ಬಿ. ಅಲ್ಲಿ ಕೊಟ್ಟಿರೋದೇನೋ ಸಿ ಬಿ ಇಂಟು ಸಿ ಡಿ ಕೊಟ್ಟಿದ್ದಾನೆ.
ಇಂಟು ಇದ್ದಾಗ ಉಲ್ಟಾ ಬರ್ದು ನಡೀತೈತೆ. ಸೊ ಸಿ ಬಿ ಇಂಟು ಸಿ ಡಿ. ಸೊ ಅಲ್ಲಿಗೆ ನಾವು ಪ್ರೂವ್ ಮಾಡಿದ್ವಿ. ಓಕೆನಾ? ಸೊ ಸಿ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಸಿ ಬಿ ಇಂಟು ಸಿ ಡಿ.